ನಮಸ್ಕಾರ. ನಾನು ಶಾಂತಾಯಿ ವೃದ್ಧಾಶ್ರಮದ ಕಾರ್ಯಾಧ್ಯಕ್ಷನ ಮತ್ತು ಮಾಜಿ ಮಹಾಪೌರ್. ಶಾಂತಾಯಿ ವೃದ್ಧಾಶ್ರಮನಲ್ಲಿ ಕಳೆದ 26 ವರ್ಷದಿಂದ ನಾವೆಲ್ಲ ಸಂಚಾಲಕ ಮಂಡಳವನ್ನು ಕಳೆದ 280 ಅಜ್ಜ ಅಜ್ಜಿಗೆ ಸಂಭಾಳಿಸಿದೆವು. ಇವಾಗ 40 ಅಜ್ಜ ಅಜ್ಜಿಗಳು ಇದ್ದಾರೆ. ತಮ್ಮೆಲ್ಲ ಜನರ ಡೊನೇಷನ್ ವತಿಯಿಂದ ಬೇರೆ ಬೇರೆ ಸಂಸ್ಥೆ ವತಿಯಿಂದ ಈ ಸಂಸ್ಥೆಯನ್ನು ಕಳೆದ 26 ವರ್ಷ ನಾವು ನಡೆಸ್ತಾ ಇದ್ದಾಗ ಇವತ್ತು 27ನೇ ವರ್ಷದಲ್ಲಿ ನಾವು ಪದಾರ್ಪಣೆ ಮಾಡ್ತಾ ಇದ್ದೇವೆ. ಆದರೆ ಶಾಂತಾಯಿ ವೃದ್ಧಾಶ್ರಮ ಮಾಧ್ಯಮದಿಂದ ನಮ್ಮ ಅಧ್ಯಕ್ಷ ಆದಂಥ ವಿಜಯ ಪಾಟೀಲ್ ಇವರ ನೇತೃತ್ವದಲ್ಲಿ ನಾವು ವಿದ್ಯಾಧಾರ್ ರದ್ದಿದ್ದ ಬುದ್ಧಿಗಡೆ, ಆಮೇಲೆ ಅನಾಥ ಶವದ ಅಂತಿಮ ಕ್ರಿಯೆ ಆಗಲಿ, ಬಡವ ರುಗ್ನರಿಗೆ ದುಡ್ಡು ಕೂಡಿಸಿ ಕೊಡೋದಾಗಲಿ, ಆಪರೇಷನ್ ಸಲುವಾಗಿ ರಕ್ತ ಕೊಡೋದಾಗಲಿ, ಇಂಥವು ಎಲ್ಲ ಬೇರೆ ಬೇರೆ ಕಾರ್ಯಕ್ರಮವನ್ನು ನಾವು ಮಾಡ್ತಿರ್ತೇವೆ. ಆದರೆ ಮತ್ತೊಂದು ನಮ್ಮ ಎಲ್ಲ ಸಂಚಾಲಕ ಮಂಡಳ ಮುಂದೆ ಒಂದು ವಿಚಾರನೂ ಬತ್ತು. ಏನು, ತಮ್ಮ ಅವ್ವ ಅಪ್ಪಗ ಯಾವುದೋ ಒಂದು ಬೇರೆ ಊರಿನಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಆಫ್ ಓಲ್ಡ್ ಏಜ್. ಯಾಕಂದ್ರೆ ವಯಸ್ಸಾದ ಬಳಿಕ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದ್ರ ಸಲುವಾಗಿ ಮನೆಯಲ್ಲಿ ಜಗಳಗಳು ಆಗ್ತಾವ. ಅದ್ರ ಸಲುವಾಗಿ ಸೆಕೆಂಡ್ ಆಪ್ಷನ್ ನಮ್ಮ ಕಡೆ ಇದೆ. ತಾವು ತಮ್ಮ ಅವ್ವ ಅಪ್ಪಗ ನಮ್ಮ ಆಶ್ರಮನಲ್ಲಿ ಬಿಟ್ಟು ಹೋಗಿ ಒಂದು 15 ದಿವಸ 5 ಸ್ಟಾರ್ ಡಿಲಕ್ಸ್ ರೂಮ್ ನಾವು ಪ್ರೊವೈಡ್ ಮಾಡಿದ್ದೇವೆ. ಅದ್ರ ಉದ್ಘಾಟನೆ ನಾಳೆ ನಾವು ಮಾಡ್ತಾ ಇದ್ದೇವೆ. 5 हे तुझं पहिला घेणार साहेबांचे घे आमचे हे माल्या काय करणार. सर नमस्कार.